ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಯಡಿಯಾಪುರ ಗ್ರಾಮದಲ್ಲಿದ್ದೀನಿ. ಇಲ್ಲೊಂದು ವಿಶೇಷ ಏನಪ್ಪಾ ಅಂತಂದ್ರ, ಇಲ್ಲಿ ಒಬ್ಬ ರೈತರು ಕುರಿ ಸಾಕಾಣಿಕೆ ಜೊತೆಗೆ ಅಂದ್ರೆ ಟಗರು ಮರಿ ಸಾಕಾಣಿಕೆ ಜೊತೆಗೆ ಅವರು ಟಗರು ಮರಿಗಳಿಗೆ ಬೇಕಾದಂತ ಫುಡ್ ಅನ್ನ ಅವರೇ ಒಂದು ಮಾರಾಟ ಮಾಡ್ತಾರ. ಅದು ಯಾವ್ದು ಅಂತಂತ ಅವ್ರ ಜೊತೆ ಮಾತಾಡೋಣ. ಮಾತಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡ್ರಿ. ನಮಸ್ಕಾರ ಅಣ್ಣರ. ನಮಸ್ತೆ ಅಣ್ಣ. ನಿಮ್ಮ ಹೆಸರು, ನಿಮ್ಮ ಹೆಸರು? ನಮ್ಮ ಹೆಸರು ಶರಣಪ್ಪ ಮೇಟಿ ಅಂತಾರೆ. ಕುಕ್ನೂರು ತಾಲೂಕು, ಇಲ್ಲಿ ಕೊಪ್ಪಳ ಡಿಸ್ಟ್ರಿಕ್ಟ್ ಸರ್. ಯಡಿಯಾಪುರ ಗ್ರಾಮ ಸರ್. ಇಲ್ಲಿ ನಮ್ಮ ಹತ್ರ ಇದು ಪತಂಜಲಿ ಅನ್ನೋದು ಫುಡ್ ಸಿಗುತ್ತೆ ಸರ್. ಸರ್, ಈ ಪತಂಜಲಿ ಬ್ರ್ಯಾಂಡ್ ಯಾವ ತರ ನಿಮ್ಗೆ ಯೂಸ್ ಆಯ್ತು? ಇವಾಗ ನಾನು ಬ್ಯಾಚ್ ಬಳಸ್ತಾ ಇದೀನಲ್ಲ ಸರ್, ತುಂಬಾ ಗ್ರೋತ್ ಕಾಣುತ್ತೆ ಸರ್. ಇವಾಗ ಅಂದ್ರೆ ದುಡ್ಡು ಎಲ್ಲ 2200 ಈ ತರ 2400 ಈ ತರ ಅದಾವ ಸರ್ ಫುಡ್. ಇದು ಬಹಳ ಚೆನ್ನಾಗಿದೆ. ಪ್ಲಸ್ ಹಂಗೆ ರೈತರಿಗೆ ಬಹಳ ಹೆಲ್ಪ್ ಆಗುತ್ತೆ ಸರ್. ವಿತೌಟ್ ಕೆಮಿಕಲ್ ಸರ್. ಇದು ಸ್ವಲ್ಪ ಸಸ್ತಾ ರೇಟ್ ಅಲ್ಲಿ ಸಿಗುತ್ತೆ ಸರ್. ಹಂಗಾಗಿ ಫುಡ್ ಅನ್ನು ನಾನು ಇವಾಗ ಯೂಸ್ ಮಾಡ್ತೇನೆ ಸರ್. ನಾನು ಇಲ್ಲಿ ಡೀಲರ್ಶಿಪ್ ತಗೊಂಡೇನ್ರಿ. ಯಾರಿಗಾರ ಬೇಕಾದ್ರೆ ಇದ್ರಲ್ಲಿ ನೋಡಿ, ಶೇಂಗಾದ ಹಿಂಡಿ ಐತಿ ಸರ್, ಸೋಯಾಬೀನ್ ಐತೆ, ಉಳ್ಳಗಡ್ಲಿ ಇದೆ, ಮತ್ತೆ ಇದು ಹತ್ತಿ ಹಿಂಡಿ ಇದೆ ಸರ್. ಮತ್ತೆ ಮಿನರಲ್ ಮಿಕ್ಸರ್ ಇದೆ, ಮಿನರಲ್ ಮಿಕ್ಸರ್ ಸಹ ಇದೆ ಸರ್. ಈ ತರ ಇದೆ, ಎಲ್ಲಾ ಫುಡ್ ಇದೆ. ಚೆನ್ನಾಗಿ ಬಂದಿದೆ ಸರ್ ನಮ್ಗೆ ಈಗ. ಇವಾಗ ನೋಡಿ, 1 ಮಂತ್ ಅಲ್ಲಿ ಇದು 5 ರಿಂದ 7 ಕೆಜಿ ಮಿನಿಮಮ್, 5 ಕೆಜಿ ಅಂತ ಮಿನಿಮಮ್ ಬರ್ತ ಸರ್. ಇವಾಗ ವಿತೌಟ್ ಕೆಮಿಕಲ್ ಒಂದಿಲ್ಲ ಸರ್. ಕೆಮಿಕಲ್ ಇಲ್ರಿ ಸರ್ ಇದ್ರಾಗ. ಹಂಗಾಗಿ ಬಹಳ ಇಂಪ್ರೂವ್ಮೆಂಟ್ ಬೇಗ ಬರ್ತ ಸರ್ ಇದ್ರಾಗ. ಸರ್, ಈಗ ನೀವೇನ್ ಹೇಳಿದ್ರಿ, ಇದು ಒಂದು ಒಳ್ಳೆಯದ್ರಿ ಅಂತ ಹೇಳಿದ್ರಿ. ಅಂದ್ರ ನೀವೇನಾದ್ರೂ ನಿಮ್ಮ ಮನೆಯಲ್ಲಿ ಕುರಿ ಅಥವಾ ಟಗರು ಸಾಕಾಣಿಕೆ ಬಳಕೆ ಮಾಡಿದೀರಾ? ಸರಿ, ನಮ್ದೇ ಫಾರ್ಮ್ ಇದೆ ಅಲ್ಲ ಸರ್. ಇವಾಗ ನಮ್ ಫಾರ್ಮ್ಗೆ ನಾವ್ ಹಾಕೊಂಡು ಓನ್ ರಿಸಲ್ಟ್ ತಗೊಂಡಿದೀವಿ. ಹಂಗಾಗಿ ನಾವು ಇನ್ನೊಬ್ರಿಗೆ ಸಜೆಷನ್ ಮಾಡಕ್ ಬಂದಿವಿ. ಚೆನ್ನಾಗಿದೆ. 1450 ರೂಪಾಯಿ ಅಷ್ಟ ಸರ್. ಇದು 1450 ರೂಪಾಯಿ ಚೆನ್ನಾಗಿದೆ, ಎಲ್ಲ ಯೂಸ್ ಮಾಡ್ರಿ ಅಂತ ಹೇಳ್ತಿದ್ದೀನಿ ಸರ್ ಎಲ್ಲರಿಗೆ. ಕಮ್ಮಿ ರೇಟ್ ಅಲ್ಲಿ ಇದೆ, ರಿಸಲ್ಟ್ ಇದೆ ಸರ್. ರಿಸಲ್ಟ್ ಏನ್ ಮೋಸ ಇಲ್ಲ ನೋಡಿ ಸರ್. ಈ ತರ ಚೆನ್ನಾಗಿದೆ. ಶೇಂಗಾದ ಹಿಂಡಿ ಎಲ್ಲ ಇದೆ ಸರ್ ಇದರಲ್ಲಿ. ಪ್ರೋಟೀನ್ಸ್ ಎಲ್ಲ ಅದಾವ ಸರ್. ಒಂದು ಮರಿಗೆ ಅಂದ್ರೆ ಒಂದು ಬ್ಯಾಚಿಗೆ ಅಂದ್ರೆ ಒಂದು ಮರಿಗೆ ಎಷ್ಟು ಅಂದ್ರೆ ಒಂದು 3 ತಿಂಗಳಿಗೆ ಎಷ್ಟು ಇದನ್ನ ಕೊಡ್ಬೇಕು? ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನಾನು 250 ಗ್ರಾಮ್ ಕೊಡ್ತೀನಿ ಸರ್. 1 ಮಂತ್ ಆಗಿನ ಮೇಲೆ 200, 300 ಗ್ರಾಮ್, 400 ಗ್ರಾಮ್. 3 ಮಂತ್ ಅಲ್ಲೇ 500 ಗ್ರಾಮ್ ಮೇಲೆ ಕೊಡ್ತೀನಿ ಸರ್. 3 ತಿಂಗಳಾದ್ಮೇಲೆ 500 ಗ್ರಾಮ್ ಮೇಲೆ ಕೊಡ್ತೀನಿ. ಅರ್ಧ ಕೆಜಿ ಮಿನಿಮಮ್ ಮೇಲೆ ಹೋಗುತ್ತೆ ಒಂದು ಮರಿಗೆ. ಎಷ್ಟು ಚೀಲ ಬೇಕಾಗ್ಬೋದು? ಈ ಒಂದು ಬ್ಯಾಚಿಗೆ ನಾನು 3 ತಿಂಗಳು ಮಾಡೋದ್ರಿಂದ 50 ಕೆಜಿ ಒಂದ್ ಮರಿಗೆ ಹೋಗುತ್ತೆ ಸರ್. ಒಂದು ಮರಿಗೆ 50 ಕೆಜಿ ಅಂದ್ರೆ ನಾವು ಕನಿಷ್ಠ ಒಂದು 30 ಮರಿ ಸಾಕಾಣಿಕೆ 30 ಬ್ಯಾಗ್. ಒಂದು 30 ಬ್ಯಾಗಿಗೆ ಯಾವ ತರ ಖರ್ಚು ಆಗ್ಬೋದು? ಇವಾಗ 30 ಬ್ಯಾಗ್ ಅಂದ್ರೆ ಸರ್, ಇವಾಗ ನಾವೇ ಅವ್ರ ಕಂಪ್ನಿಯವ್ರಿಗೆ ಫೋನ್ ಹಚ್ಚಿ ಸರ್, ಡೆಲಿವರಿ ಇಲ್ಲಿಗೆ ಬಂದ್ ಹಾಕಿ ಹೋಗ್ತಾರೆ ಸರ್. ಅವರು ಇಲ್ಲಿಗೆ ಬಂದ್ ಹಾಕಿ ಹೋಗ್ತಾರೆ. ನಾವು 30 ಚೀಲ ತರಿಸಿದ್ರು ಹಾಕ್ತಾರೆ. ಒಟ್ಟು ಒಂದ್ 20 ಚೀಲ 30 ಚೀಲ ಈ ತರ ತರಿಸಿದ್ರೆ ಕೊಡ್ತಾರ ಸರ್. ರಿಸಲ್ಟ್ ಮಾತ್ರ ಚೆನ್ನಾಗಿದೆ. ಮಿನಿಮಮ್ 30 ಚೀಲ ತರಿಸ್ಬೇಕು ಸರ್. ಮಿನಿಮಮ್ 30 ಬ್ಯಾಗ್ ತರಿಸಿದ್ರೆ ಡೆಲಿವರಿ ಕೊಡ್ತಾರ ಸರ್ ಅವರು. ಸರ್, ಇದು ಬರೇ ಟಗರು ಮರಿಗೆ ಅಷ್ಟ ಬರುತ್ತಾ? ಕುರಿಗೆ ಹಾಕ್ಬೋದು ಸರ್. ಕುರಿಗೆ ಹಾಕಿ, ಟಗರು ಮರಿಗೆ ಹಾಕಿ ರಿಸಲ್ಟ್ ಚೆನ್ನಾಗಿದೆ ಸರ್. ಆಕಳ, ಎಮ್ಮಿ ಎಲ್ಲದಕ್ಕೂ ಬರುತ್ತೆ. ಆದ್ರೆ ಹೆಚ್ಚಿನ ಮಾತ್ನಾಗ ಎಲ್ಲಾ ರೈತರು ಬಳಸೋದು ಟಗರಿಗೆ. ಒಂದು ಒಳ್ಳೆ ಪಶುಹಾರ ಸರಿ. ಕೆಮಿಕಲ್ ಇಲ್ಲ, ರಿಸಲ್ಟ್ ಇದೆ ಸರ್. ಈಗ ಇದು ನಮಗ್ ಬೇಕು ಅಂತ ಕೇಳ್ತಾರ, ನಾವ್ ಎಲ್ಲಿ ಬರ್ಬೇಕಂತ? ನಾವ್ ತರಿಸ್ಕೊಡ್ತೀವಿ ಸರ್. ನಾವ್ ತರಿಸ್ಕೊಡ್ತೀವಿ. ನಿಮ್ಗೆ ಏನ್ರ ಹಂಗ್ ಬೇಕಾಗಿದ್ರೆ ನಿಮ್ಗೆ ಮನೆಗೆ ಬಂದು ನಿಮ್ ಫಾರ್ಮ್ ಅಲ್ಲಿ ಇದ್ರೆ ಅಲ್ಲಿಗೆ ಡೆಲಿವರಿ ಬಂದ್ ಕೊಡ್ತೀವಿ ಸರ್. ನಾವ್ ಕೊಡೋದಕ್ಕಿಂತ ನಾವ್ ಅಲ್ಲಿ ಫೋನ್ ಹಚ್ಚಿ ಹೇಳಿದ್ರೆ ಕೊಡ್ತಾರ ಸರ್ ಡೆಲಿವರಿ. ನಮ್ಗೆ ಹೆಂಗ್ ಬಂದಿದ್ದಾರೆ ಅವ್ರಿಗೆ ಸಹ ಹೇಳ್ತೀವಿ, ಹೋಮ್ ಡೆಲಿವರಿ ಬಂದ್ ಕೊಡ್ತಾರ ಸರ್. ಅದಕ್ಕೇನಿಲ್ಲ ಸರ್. ನೀವು ಸಕ್ಸಸ್ ಕಂಡದಕ್ಕೆ ಇದನ್ನ ರೆಕಮೆಂಡ್ ಮಾಡ್ತಾರೆ? ಇವ್ ನಾವು ಸಕ್ಸಸ್ ಕಂಡಿದ್ದಕ್ಕೂ ನಮ್ ಮರಿ ಗ್ರೋತ್ ಬಂದಿದ್ದಕ್ಕೂ ನಾನು ಇವನ್ನ ಸಜೆಷನ್ ಮಾಡ್ಬೇಕಂತೀನಿ ಸರ್. ಎಲ್ಲಾ ಕುರಿಗಾಯರಿಗೂ ಇದು ಹಾಕಿ ಚೆನ್ನಾಗಿದೆ ರಿಸಲ್ಟ್. ಮತ್ತೆ ಕಮ್ಮಿ ರೇಟ್ ಇದೆ, ಕಾಸ್ಟ್ಲಿ ಇಲ್ಲಲ್ಲ. ಆ ವಿಚಾರಕ್ಕೆ ಎಲ್ಲರೂ ರೇಟ್ ಹೇಳೋದಿಲ್ಲ ಸರ್. ಅದೇ ರೇಟ್ ಇದೆ ನಾವ್ ಹೇಳ್ತಾ ಇದೀವಿ ಅಂದ್ರೆ ಕಮ್ಮಿ ಇದೆ ಸರ್, ಏನಂತ ಕಾಸ್ಟ್ಲಿ ಇಲ್ಲ. ಹಂಗಾಗಿ ಹಾಕಿ ಅಂತ ಹೇಳೋದು ಸರ್. ಸರ್, ಈ ಒಂದು ಬ್ಯಾಗಿಗೆ ಎಷ್ಟು ಕೆಜಿ ಬರುತ್ತೆ?
50 kg ಬ್ಯಾಗ್ ಸರ್ ಇದು. 50 kg ಬ್ಯಾಗ್. ಒಂದು ಕ್ವಿಂಟಲ್ ಏನ್ ರೇಟ್ ಆಗ್ಬೋದು? 1 ಕ್ವಿಂಟಲ್ಗೆ ಈಗ ಏನಿಲ್ಲ ಸರ್, ನಾನು 2 ಬ್ಯಾಗ್ ನಾನು ಈ ತರ ತಗೊಂಡ್ರೆ ಒಂದ್ ಬ್ಯಾಗ್ 50 kg ಇದಕ್ಕೆ 1450 ರೂಪಾಯಿ ಸರ್. ಅದು ಡೆಲಿವರಿ ಬಂದ್ ಕೊಡ್ತಾರೆ ಅವ್ರು. ಒಂದ್ ಬ್ಯಾಗಿಗೆ 1450 ರೂಪಾಯಿ. ಅದೇನ್ ಡೆಲಿವರಿ ಚಾರ್ಜ್ ಇದೆ, ಬೇಕಾದ್ರೆ ಜಾಸ್ತಿ ತಗೊಂಡ್ರೆ ಅವ್ರಿಗೆ ಹೇಳಿ ಮಾತಾಡ್ಕೊಂಡು ಇದನ್ ಮಾಡ್ಬೋದು ಸರ್. ಸರ್, ಈ ಫುಡ್ ಜೊತೆಗೆ ನಾವ್ ಏನೇನಾದ್ರೆ ಈ ಕುರಿ ಮರಿ, ಟಗರ್ ಮರಿ ಕೊಡ್ಬೇಕು. ಸರ್, ಏನ್ ಕೊಡ್ಬೇಕು? ಟಗರ್ ಮರಿ ಇದು ಒಂದೇ ಫೀಲ್ಡ್ ಬೆಳೆಸಿ ಸರ್, ರಿಸಲ್ಟ್ ನೋಡಿ. ಇದು ಈಗ ಮೆಕ್ಕೆಜೋಳ ಈಗ ಮೆಕ್ಕೆಜೋಳ 1200 ರೂಪಾಯಿ ಸರ್. 1200 ರೂಪಾಯಿ 1200 ರೂಪಾಯಿ ಕೊಟ್ಟು ಮೆಕ್ಕೆಜೋಳ ತಗೊಂಬಂದು 100 ರೂಪಾಯಿ ಕೊಟ್ಟು ನುಚ್ಚು ಹೊಡಿಸಿದ್ರ 1350 ರೂಪಾಯಿ ಆಗುತ್ತೆ ಸರ್. ಈಗ ಮತ್ತೆ ತರದ್ ಬಂತು ಎಲ್ಲ ಕಲ್ತ ಅಷ್ಟೇ. 50 kg ಬರ್ಬೇಕಂದ್ರೆ 1350 ಆಯ್ತು ಸರ್. ಇನ್ನೊಂದ್ 100 ರೂಪಾಯಿ ಬ್ಯಾಗೇ ಬರುತ್ತ ಮನೆಗೆ. ಅದರಲ್ಲಿ ಮತ್ತೆ ಎಲ್ಲ ಮಿನರಲ್ ಮಿಕ್ಸ್ ಎಲ್ಲ ಐತಿ ಸರ್ ಇದ್ರಲ್ಲಿ. ಸೋಯಾಬೀನ್, ಶೇಂಗಾದ ಹಿಂಡಿ, ಉಳ್ಳಗಡ್ಲಿ, ಹತ್ತಿ ಹಿಂಡಿ ಸರ್. 8 ತರ ಇದೆ ಸರ್ ಇದ್ರಲ್ಲಿ. ಇಲ್ಲೇ ನಿಮ್ ಕಣ್ಣಿ ಕಾಣದು ಹಿಂಡಿ, ಗೂಸ ಇದೆ ಸರ್, ನುಚ್ಚು ಎಲ್ಲ ಇದೆ ಸರ್ ಇದ್ರಲ್ಲಿ. ಎಲ್ಲಾ ಸಿಗುತ್ತೆ. ಬರೀ ನಾವು ಏನಾರ ನುಚ್ಚು ಹೊಡೆದ್ರೆ ಬರೀ ಮೆಕ್ಕೆಜೋಳ ಅಷ್ಟೇ ಹಾಕ್ಬೋದು ನಾವು. ಅದಕ್ಕೆ ಇದು ಬೇಗ ರಿಸಲ್ಟ್ ಕಾಣುತ್ತೆ ಅಂತ ಹೇಳುದು ಸರ್ ಎಲ್ಲರಿಗೆ. ನಮ್ಗ್ ರಿಸಲ್ಟ್ ಬಂದಿದೆ. ಡೈಲಿ ಒಂದ್ ಬ್ಯಾಗ್ ಹೋಗುತ್ತೆ ಸರ್. ನಾನು ಎಲ್ಲಾ ಪ್ರೋಟೀನ್ಸ್ ಐತಿ ಸರ್ ಇದ್ರಲ್ಲಿ. ಡೈಲಿ ಒಂದ್ ಬ್ಯಾಗ್ ಹೋಗುತ್ತೆ ಸರ್ ನಮಗ. ನಿಮ್ಗ ಒಂದಿಷ್ಟು ಮರಿಗೆ ಇವಾಗ ಸ್ಟಾರ್ಟಿಂಗ್ ಸರ್. ಇವಾಗ 1 ಮಂತ್ ಆಗಿದ್ಮೇಲೆ ಡೈಲಿ 1.5-2 ಬ್ಯಾಗ್ ಈ ತರ ಹೋಗುತ್ತೆ ಸರ್. ಸರ್, ಯಾವ ಟೈಮ್ ಕೊಡ್ಬೇಕು ಇದು? ನಾನು ನಂದು ಕೊಡೋದು ಸರ್, ಒಬ್ಬೊಬ್ರು ಅವ್ರವ್ರ ಫಾರ್ಮ್ ಅಲ್ಲಿ ಇದಾರೆ, ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಟೈಮ್ ಏನಂತ. ನಂದು ನಾನ್ ಹೇಳ್ತೇನೆ ಸರ್. ನಾ ಬೆಳಗ್ಗೆ 6ಕ್ಕೆ ಕೊಡ್ತೀನಿ ಸರ್, ನೈಟ್ 7ಕ್ಕೆ ಇರ್ಲಿದ್ದ 7ಕ್ಕೆ ಕೊಡ್ತೀನಿ ಸರ್. 2 ಟೈಮ್ 25 kg ಹಂಗ 2 ಟೈಮ್ ಕೊಡ್ತೀನಿ ಸರ್. ನಾನು ಎಲ್ಲಾರು 1 ಟೈಮ್ ಹಾಕ್ತಾರ, ನಾ 2 ಟೈಮ್ ಹಾಕ್ತೀನಿ ಸರ್. 2 ಟೈಮ್ ಕಮ್ಮಿ ಪ್ರಮಾಣದಾಗ ಹಾಕಿದ್ರು ದೇಹಕ್ಕೆ ಹತ್ತುತ್ತ. ಇವಾಗ ಒಮ್ಮಿಗೆ ಜಾಸ್ತಿ ಹಾಕ್ಬಿಟ್ರ ತಿಂದು ಮರಿ ತನಗ ಇದು ಡಿಸಿಷನ್ ಪವರ್ ಕಡಿಮೆ ಆದ್ಮೇಲೆ ಸಮಸ್ಯೆ ಆಗತ್ತಲ್ಲ ಸರ್. ಹಂಗಾಗಿ ದಿನ ಇಷ್ಟ 2 ಹೊತ್ತು ಹಾಕಿದ್ರೆ ಏನ್ ಸಮಸ್ಯೆ ಇಲ್ಲ ನಮಗ. 2 ಹೊತ್ತು ಹಾಕಿದ್ರೆ ಸ್ಟೆಪ್ ಏರ್ಸ್ಕೊಂತ ಹೋಗ್ಬೇಕು. 100 ಗ್ರಾಮ್ ಹಾಕಿದ್ರೆ 200 ಈ ತರ ಏರ್ಸ್ಕೊಂತ ಹೋಗ್ತೀನಿ ಸರ್. ಹೌದು ಸರ್, ಈ ತರ ಹೆಚ್ಚಿಗೆಂತ ಹೋದಾಗೆಲ್ಲ ಇದ್ರಲ್ಲಿ ಏನ್ ಟಾನಿಕ್ ಗಿನಿಕ್ ಏನ್ ಬೇಡ ಸರ್. ಇದು ಒಂದೇ ಹಾಕಿದ್ರೆ ಸಾಕು. ಏನ್ ಬೇಡ ಸರ್, ಇದು ಒಂದೇ. ನಾನು ಇವಾಗ ಬಳಸ್ತಾ ಇದೀನಲ್ಲ, ಇದು ಒಂದೇ ಬೆಳೆಸಿದ್ದೇನೆ. ಖರ್ಚು ಬೇಡ ಏನು ಬೇಡ ಸರ್. ಇದೊಂದು ಫುಡ್ ಹಾಕಿ ರಿಸಲ್ಟ್ ಗ್ಯಾರಂಟಿ ಇದೆ. ಸ್ಟಾರ್ಟಿಂಗ್ ಅನ್ನು ಒಂದು 3 ದಿನ ಮೇಲ್ ಸರ್ ಅಷ್ಟ. ಅದಾದ್ಮೇಲೆ ವಿತೌಟ್ ಕೆಮಿಕಲ್ ಚೆನ್ನಾಗಿದೆ ಸರ್, ಪ್ರೋಟೀನ್ಸ್ ಇದೆ. ಹಂಗಾಗಿ ಸರ್, ಈಗ ನಾವು ನಿಮ್ ಕುರಿಗಳು ಇಲ್ಲೇ ಟೆಸ್ಟ್ ಮಾಡೋಣ. ಯಾವ ತರ ಫುಡ್ ತಗೊಂತಾವು, ಯಾವ ತರ ತಿನ್ಬೇಕಂತ ಒಂದು ಇಷ್ಟ ಪಡ್ತಾವ ನೋಡೋಣ. ಬರ್ರಿ ಸರ್ ನೋಡೋಣ. ಯಾವ ಮರಿದನ ಅದನ್ನ ನೋಡ್ರಿ. ಈಗೆಲ್ಲ ಶೇಂಗಾ ಹೊಡ್ ತಿಂದವು. ನೋಡ್ರಿ ಮಲ್ಕೊಂಡಿದ್ ಹೇಳ್ತಾವ ಸ್ಮೆಲ್ಗೆ ಆಯ್ತಾನ ಸರ್. ನೋಡ್ರಿ ಇವಾಗ ನೋಡ್ರಿ ಅವೆಲ್ಲ ಜಿಗ್ಗಾಡಕತ್ತಾವ. ಅಂದ್ರೆ ಅಷ್ಟು ಇವಕ್ಕ ಇಷ್ಟ ರೀ. ಇಷ್ಟ ಸರ್. ಅಂದ್ರೆ ಮೊದ್ಲೇ ಸರ ರೂಢಿ ಮಟ್ಟ ಅಷ್ಟ ಸರ್. ಇವಾಗ ರೂಢಿ ಮಾಡಿದ್ರೆ ಸಾಕು ಸರ್. ಇವಾಗ ನೋಡಿ ನಂದೇ ಫಾರ್ಮ್ ಇದೆ ಅಲ್ಲ, ಎಲ್ಲ ನಾನ್ ಅನ್ಬೋದು ನೋಡಿ ಸರ್. ಫುಡ್ ಶೇಂಗಾದ ಹಿಂಡಿ ಐತಿ ಸರ್, ಗೋಧಿ, ಸೋಯಾಬೀನ್ ಎಲ್ಲ ಇದೆ ಸರ್. ಹತ್ತಿ ಹಿಂಡಿ ಸಹ ಇದೆ ನೋಡಿ ಸರ್. ತಿಂಡಿ ಇದೆ ಸರ್. ಒಂದು ಯೂಸ್ಫುಲ್ ಸರ್. ಪ್ರೋಟೀನ್ಸ್ ಇದೆ ಸರ್ ಇದರಲ್ಲಿ. ನೋಡ್ರಿ ಸ್ನೇಹಿತರೆ, ಇದು ಒಂದು ಪತಾಂಜಲಿ ಸರ್. ಇದು ಏನ ಸಿಲ್ವರ್ ಮಾವ್, ಪತಾಂಜಲಿ ಸಿಲ್ವರ್ ಮಾವ್ ಅಂತ ಒಂದು ಪಶು ಆಹಾರ. ಇದು ಕುರಿ ಮರಿಗೆ ಆಗಿರ್ಬೋದು, ಟಗರು ಮರಿ ಆಗಿರ್ಬೋದು, ಆಮೇಲೆ ದನ ಕರುಗಳಿಗಾಗಿರ್ಬೋದು ಮತ್ತು ಹಸುಗಳಿಗಾಗಿರ್ಬೋದು ಇದು ಒಂದು ಪಶು ಆಹಾರ. ಇದು ಬೇಕಂದ್ರ ನೀವು ಕೊಪ್ಪಳ ಜಿಲ್ಲೆಯ ಕುಕ್ನೂರ್ ತಾಲೂಕಿನ ಯಡಿಯಾಪುರ ಹತ್ರ ಬಂದು ನೀವು ಇವ್ರ ಹತ್ರ ಭೇಟಿ ಮಾಡಿದ್ರೆ ಇವ್ರು ನಿಮ್ಗೆ ಈ ಫುಡ್ ಅನ್ನ ಕೊಡ್ತಾರ. ನೋಡಿ ಸರ್, ಇಲ್ಲಿ ಮರಿ ರುಚಿ ಇತ್ತಿಲ್ಲ. ನೋಡಿ ಸರ್, ಯಾವ ತಿನ್ನ ಮರಿ. ಇವ್ರನ್ನ ಸಂಪರ್ಕ ಮಾಡೋ ಫೋನ್ ನಂಬರ್ ನಮ್ಮ ಇದರಲ್ಲಿ ಡಿಸ್ಪ್ಲೇನ ಮಾಡ್ತೀವಿ. ಜೊತೆಗೆ ಸರ್ ನಿಮ್ ಫೋನ್ ನಂಬರ್ ಹೇಳ್ಬಿಡ್ರಿ ಸರ್. ನನ್ನ ಫೋನ್ ನಂಬರ್ ಸರ್ 9611418410 ಸರ್. ಸರ್, ಈ ನಂಬರಿಗೆ ನೀವು ಸಂಪರ್ಕ ಮಾಡಿದ್ರೆ ಈ ಪಶು ಆಹಾರ ನಿಮಗೆ ಅವರು ಕನಿಷ್ಠ ಒಂದು 30 ಚೀಲಕ್ಕೆ ಹೆಚ್ಚು ಆರ್ಡರ್ ಮಾಡಿದ್ರೆ ಅವರು ಬಂದು ನಿಮ್ಮ ಹತ್ರ ಕಳಿಸ್ತಾರ. ನೀವು ಕಡಿಮೆ ಅಂದ್ರ ಮತ್ತೆ ನೀವೇ ಬಂದು ಒಯ್ಬೇಕಾಗತ್ತ. ಈ ಸುತ್ತಮುತ್ತ ರೈತ ಆದ್ರ ಅವ್ರು 1 ಚೀಲ 2 ಚೀಲನೂ ಕೊಡ್ತಾರ. ಅಂದ್ರೆ ದೂರವಾಗಿ ಅಂದ್ರೆ ನಮ್ಮ ಯೂಟ್ಯೂಬ್ ನೋಡ್ಕೊಂಡು ದೂರದಿಂದ ಬಂದವ್ರಿಗೆ ಈ ಫುಡ್ ಅನ್ನು ಅವ್ರು ಡೆಲಿವರ್ ಮಾಡಕಪ್ಪ ಅಂತಂದ್ರೆ
ಅನಿವಾರ್ಯವಾಗಿ ಕನಿಷ್ಠ 30 ಚೀಲ ಆದ್ರೆ ತಗೋಬೇಕಂತ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಓದಿಸ್ಬೇಕಲ್ರಿ ಮಕ್ಕಳಿಗೆ. ಆದ್ರೆ ಇವ್ರಿಂದ ಬೆಳಿಬೋದು ಸರ್. ನಾವು ಮಕ್ಕಳು ಮಾಡ್ಬೇಕಾದ್ರೆ ಅದರಿಂದ ಪ್ಲಾನ್ ಮಾಡಿ